ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸಲ್ಲಿ ಕನ್ನಡ ಟೈಪಿಂಗ್ ಕಲಿಯೋಣ ಬನ್ನಿ ಭಾಗ 2ರಲ್ಲಿ ಕಕ ಬಳಿಗಳನ್ನು ಕಲಿತುಕೊಂಡಿದ್ದೇವೆ. ಗುಣಿತಾಕ್ಷರಗಳನ್ನು ಅದರಲ್ಲಿ ನೋಡಿದ್ದೇವೆ. ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ಇವತ್ತಿನ ಕ್ಲಾಸದ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ. ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು. ಇವತ್ತಿನ ಕ್ಲಾಸು ಕನ್ನಡ ಟೈಪಿಂಗ್ ಕಲಿಯೋಣ ಬನ್ನಿ ಭಾಗ 3ರಲ್ಲಿ ಒತ್ತಕ್ಷರಗಳನ್ನ ನಾವು ಕಲಿಯೋಣ. ಓಕೆ, ಕಕ ಬಳಿಗಳನ್ನು ಕಲಿತ ನಂತರ ನಾವಿಲ್ಲಿ ಒತ್ತಕ್ಷರಗಳನ್ನ ರೆಡಿ ಮಾಡ್ಕೋಬೇಕಾಗ್ತದೆ. ಸೊ ಆ ಒತ್ತಕ್ಷರಗಳನ್ನ ಯಾವ ರೀತಿಯಾಗಿ ನಾವು ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನಾನು ಒತ್ತಕ್ಷರಗಳನ್ನ ರೆಡಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಮತ್ತು ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ, ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಒಂದು ಪ್ರಾಕ್ಟಿಕಲ್ ಕ್ಲಾಸನ್ನು ನೋಡೋಣ. ಓಕೆ, ಸೊ ಆಗ ನಾನು ನುಡಿಯನ್ನು ಓಪನ್ ಮಾಡ್ಕೋತೀನಿ. ಓಕೆ, ನುಡಿಯನ್ನು ಓಪನ್ ಮಾಡ್ಕೋಬೇಕು. ನುಡಿಯನ್ನು ಓಪನ್ ಮಾಡಿದ ನಂತರ ನಾವು ಇಲ್ಲಿ ಒತ್ತಕ್ಷರಗಳನ್ನ ರೆಡಿ ಮಾಡೋಣ. ನುಡಿಯನ್ನು ಓಪನ್ ಮಾಡಿದ ನಂತರ ಇಲ್ಲಿ ಕಡತದಲ್ಲಿ ಹೋಗಿ ಹೊಸ ತಗೊಂಡು ಇಲ್ಲಿ ಓಕೆ ಕೊಡಬೇಕು. ಹೊಸ ಪೇಜ್ ಓಪನ್ ಆಗ್ತದೆ. ಸೊ ಇದರಲ್ಲಿ ನಾವು ಇಲ್ಲಿ ಒತ್ತಕ್ಷರಗಳನ್ನು ರೆಡಿ ಮಾಡ್ಕೋಬೋದು. ನಾನು MS ವರ್ಡಲ್ಲಿ ಲಿಸ್ಟನ್ನು ರೆಡಿ ಮಾಡಿಟ್ಟಿದ್ದೀನಿ. ಒತ್ತಕ್ಷರಗಳ ಒಂದು ಇಂಗ್ಲೀಷ್ ಕೀಸ್ಗಳನ್ನ ಲಿಸ್ಟ್ ರೆಡಿ ಮಾಡಿದ್ದೀನಿ. ಆ ಒಂದು ಇಂಗ್ಲೀಷ್ ಕೀಸನ್ನು ಟೈಪ್ ಮಾಡಿಕೊಂಡು ನಿಮಗೆ ಕನ್ನಡ ಒಂದು ಯಾವ ರೀತಿಯಾಗಿ ಒತ್ತಕ್ಷರ ರೆಡಿ ಆಗ್ತವೆ ಅನ್ನೋದನ್ನು ಅಲ್ಲಿ ನಾನು MS ವರ್ಡಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಇದನ್ನು ಏನು ಮಾಡ್ತೀನಿ ಅಂದರೆ ಮಿನಿಮೈಸ್ ಮಾಡಿ ಇಡ್ತೀನಿ. ಇವಾಗ ಇಲ್ಲಿ MS ವರ್ಡ್ ಓಪನ್ ಮಾಡ್ತೀನಿ. ಓಕೆ, ಇಲ್ಲಿ ಒತ್ತಕ್ಷರಗಳನ್ನ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಮೊದಲನೇದಾಗಿ ಕ ಒತ್ತಕ್ಷರ ಕೊಡಬೇಕಾಗಿತ್ತಂದ್ರೆ ನಾವಿಲ್ಲಿ KFK. ಓಕೆ, KFK ಸ್ಮಾಲ್ ಕೆ, ಎಫ್ ಸ್ಮಾಲ್ ಕೆ ಅಂದರೆ ಸಣ್ಣ ಕದ ಒತ್ತಕ್ಷರ ಕೊಡಬೇಕಾಯ್ತಾರೆ ಇಲ್ಲಿ KFK. ಆಮೇಲೆ ಇಲ್ಲಿ ಶಿಫ್ಟ್ ಕೆ, ಎಫ್ ಶಿಫ್ಟ್ ಕೆ, ದೊಡ್ಡ ಕದ ಒತ್ತಕ್ಷರ ಇಲ್ಲಿ ಕೊಡ್ಬೋದು. ಆಮೇಲೆ ಇಲ್ಲಿ GFG ಗದ ಒತ್ತಕ್ಷರ ಸಣ್ಣ ಗದ ಒತ್ತಕ್ಷರ ಕೊಡಬೇಕಾಗ್ತಾರೆ ಸ್ಮಾಲ್ G, ಎಫ್ ಸ್ಮಾಲ್ G. ಇಲ್ಲಿ ಶಿಫ್ಟ್ G, ಎಫ್ ಶಿಫ್ಟ್ G ಅಂದರೆ ದೊಡ್ಡ ಗ, ಮತ್ತು ಇಲ್ಲಿ ದೊಡ್ಡ ಗಕ್ಕೆ ನಾವಿಲ್ಲಿ ದೊಡ್ಡ ಗದ ಒತ್ತಕ್ಷರ ಕೊಡ್ಬೋದು. ಇಲ್ಲಿ ಶಿಫ್ಟ್ Z, ಎಫ್ ಶಿಫ್ಟ್ Z. ಓಕೆ, ದ ಒತ್ತಕ್ಷರ ಕೊಡಬೇಕಾಯ್ತಾರೆ ಇಲ್ಲಿ ಶಿಫ್ಟ್ Z, ಎಫ್ ಶಿಫ್ಟ್ Z. ಓಕೆ, ಚ. ಓಕೆ, ಇಲ್ಲಿ CFC ಸಣ್ಣ ಚದ ಒತ್ತಕ್ಷರನ ಕೊಡ್ಬೇಕಾದ್ರೆ CFC. ಶಿಫ್ಟ್ C, ಎಫ್ ಶಿಫ್ಟ್ C, ದೊಡ್ಡ ಚದ ಒತ್ತಕ್ಷರ ಈ ಪ್ರಕಾರ ಕೊಡ್ಬೋದು. ಆಮೇಲೆ ಇಲ್ಲಿ JFJ ಸಣ್ಣ ಜದ ಒತ್ತಕ್ಷರ ಇಲ್ಲಿ JFJ ಕೊಟ್ಟರೆ ಬರ್ತದೆ. ಓಕೆ, ಇಲ್ಲಿ ಶಿಫ್ಟ್ J, ಎಫ್ ಶಿಫ್ಟ್ J. ಓಕೆ, ದೊಡ್ಡ ಜ ನಾವಿಲ್ಲಿ ಒತ್ತಕ್ಷರ ಕೊಡ್ಬೋದು. ಆಮೇಲೆ ಇಲ್ಲಿ ZFZ. ಓಕೆ, ಇಲ್ಲಿ ZFZ ಅಂದರೆ ಇಲ್ಲಿ ಯದ ಒತ್ತಕ್ಷರ ನಾವಿಲ್ಲಿ ಕೊಡ್ಬೋದು. ಇಲ್ಲಿ ಟಟ. ಓಕೆ, ಇಲ್ಲಿ ಟಟ ನಾವು ಕೊಡಬೇಕಾಗಿತ್ತಪ್ಪ ಅಂದರೆ ಇಲ್ಲಿ QFQ ಸಣ್ಣ ಟದ ಒತ್ತಕ್ಷರ ಇಲ್ಲಿ ಕೊಡ್ಬೋದು. ಆಮೇಲೆ ಶಿಫ್ಟ್ Q, ಎಫ್ ಶಿಫ್ಟ್ Q ದೊಡ್ಡ ಒತ್ತಕ್ಷರ ಕೊಡೋದು. ಆಮೇಲೆ ಇಲ್ಲಿ WFW ಅಂದರೆ ಸಣ್ಣ ಕೊಡಬೇಕಾಗಿತ್ತು WFW. ಶಿಫ್ಟ್ W, ಎಫ್ ಶಿಫ್ಟ್ W ಅಂದರೆ ದೊಡ್ಡ ಒತ್ತಕ್ಷರ ಇಲ್ಲಿ ಕೊಡೋದು. ಆಮೇಲೆ ಶಿಫ್ಟ್ N, ಎಫ್ ಶಿಫ್ಟ್ N ದೊಡ್ಡ 3 ಗಂಟೆ ಒತ್ತಕ್ಷರ ಕೊಡುತ್ತೆ ಅಂದರೆ ಇಲ್ಲಿ NFN. ಓಕೆ, ಆಮೇಲೆ ನೆಕ್ಸ್ಟ್ ಇಲ್ಲಿ TFT ಅಂದರೆ ತದ ಒತ್ತಕ್ಷರ ಕೊಡಬೇಕಾಗಿತ್ತು ಇಲ್ಲಿ TFT. ಆಮೇಲೆ ಶಿಫ್ಟ್ T, ಎಫ್ ಶಿಫ್ಟ್ T ದೊಡ್ಡ ಒತ್ತಕ್ಷರ ಕೊಡೋದು. DFD ದ ಒತ್ತಕ್ಷರ ಇಲ್ಲಿ ದೊಡ್ಡದ ಶಿಫ್ಟ್ D, ಎಫ್ ಶಿಫ್ಟ್ D ದೊಡ್ಡದಕ್ಕೆ ನಾವೆಲ್ಲ ಮಾಡ್ಕೋದು ಶಿಫ್ಟ್ D, ಎಫ್ ಶಿಫ್ಟ್ D. ಆಮೇಲೆ ಇಲ್ಲಿ NFN ನದ ಒತ್ತಕ್ಷರ ಕೊಡುತ್ತದೆ ಇಲ್ಲಿ NFN. ಅದರ ನಂತರ ಇಲ್ಲಿ PFP ಪದ ಒತ್ತಕ್ಷರ ಕೊಡುತ್ತಾರೆ ಇಲ್ಲಿ PFP. ದೊಡ್ಡ ಫ ಬರಿಬೇಕಾಗಿತ್ತಪ್ಪ ಅಂದರೆ ಇಲ್ಲಿ ಶಿಫ್ಟ್ P, ಎಫ್ ಶಿಫ್ಟ್ P ದೊಡ್ಡ ಪದ ಒತ್ತಕ್ಷರ ಇಲ್ಲಿ ಕೊಡೋದು. BFB ಬದ ಒತ್ತಕ್ಷರ ಕೊಡುತ್ತಾರೆ ಇಲ್ಲಿ BFB. ದೊಡ್ಡ ಭ ಬೇಕಾಯ್ತದೆ ಶಿಫ್ಟ್ B, ಎಫ್ ಶಿಫ್ಟ್ B ಬದ ಒತ್ತಕ್ಷರ ಇಲ್ಲಿ ಕೊಡ್ಬೋದು. ಆಮೇಲೆ ಇಲ್ಲಿ MFM ಮದ ಒತ್ತಕ್ಷರ ಕೊಡಬೇಕಾಯ್ತಾರೆ ಇಲ್ಲಿ MFM. ಇಲ್ಲಿ ಯದ ಒತ್ತಕ್ಷರ ಕೊಡುತ್ತಾರೆ ಇಲ್ಲಿ YFY. ಓಕೆ, ಯದ ಒತ್ತಕ್ಷರ ಇಲ್ಲಿ ನಾವಿಲ್ಲಿ ಕೊಡ್ಬೋದು. ಓಕೆ, ನೆಕ್ಸ್ಟ್ RF ಶಿಫ್ಟ್ F ಅಂದರೆ ಇಲ್ಲಿ ಅರ್ಕ ಹೊಳಿಬೇಕಾಗಿತ್ತಪ್ಪ ಅಂದರೆ ಇಲ್ಲಿ ನಾವಿಲ್ಲಿ RF
ಪ್ರೆಸ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಆರ್ ಎಫ್ ಆರ್ ಅಂದರೆ ರದ ಒತ್ತಕ್ಷರ ಬೇಕಾಗಿತ್ತಪ್ಪ ಅಂದರೆ ಇಲ್ಲಿ ಆರ್ ಎಫ್ ಆರ್. ಎಲ್ ಎಫ್ ಎಲ್ ಲದ ಒತ್ತಕ್ಷರ ಬೇಕಾಗಿತ್ತು ಇಲ್ಲಿ ಎಲ್ ಎಫ್ ಎಲ್. ಆಮೇಲೆ ವಿ ಎಫ್ ವಿ ವದ ಒತ್ತಕ್ಷರ ಬೇಕಾಗಿತ್ತು ಇಲ್ಲಿ ವಿ ಎಫ್ ವಿ. ಆಮೇಲೆ ದೊಡ್ಡ ಶಿಫ್ಟ್ ಎಸ್ ಎಫ್ ಶಿಫ್ಟ್ ಎಸ್ ಅಂದರೆ ದೊಡ್ಡ ಶದ ಒತ್ತಕ್ಷರ ಬೇಕಾಗಿತ್ತಪ್ಪ ಅಂದರೆ ಇಲ್ಲಿ ಶಿಫ್ಟ್ ಎಸ್ ಎಫ್ ಶಿಫ್ಟ್ ಎಸ್. ಓಕೆ, ಆಮೇಲೆ ನೆಕ್ಸ್ಟ್ ಇಲ್ಲಿ ಎಕ್ಸ್ ಎಫ್ ಎಕ್ಸ್ ಅಂದರೆ ಒಂದು ಷಟ್ಪದಿ ಒಂದು ಷಟ್ಪದಿ ನಾವು ಒತ್ತಕ್ಷರ ಬೇಕಾಗಿತ್ತು ಇಲ್ಲಿ ಎಕ್ಸ್ ಎಫ್ ಎಕ್ಸ್. ಇಲ್ಲಿ ಎಸ್ ಎಫ್ ಎಸ್ ಅಂದರೆ ಸದ ಒತ್ತಕ್ಷರ ಬೇಕಾಗಿತ್ತು ಇಲ್ಲಿ ಎಸ್ ಎಫ್ ಎಸ್. ಓಕೆ, ಹದ ಒತ್ತಕ್ಷರ ಬೇಕಾಗಿತ್ತು ಇಲ್ಲಿ ಎಚ್ ಎಫ್ ಎಚ್. ಆಮೇಲೆ ಶಿಫ್ಟ್ ಎಲ್ ಎಫ್ ಶಿಫ್ಟ್ ಎಲ್ ಅಂದರೆ ಳದ ಒತ್ತಕ್ಷರ ಬೇಕಾಗಿತ್ತು ಇಲ್ಲಿ ನಾವಿಲ್ಲಿ ಶಿಫ್ಟ್ ಎಲ್ ಎಫ್ ಶಿಫ್ಟ್ ಎಲ್. ಈ ಪ್ರಕಾರ ನಾವು ಏನು ಮಾಡ್ಕೋಬೋದು ಇಲ್ಲಿ ಒತ್ತಕ್ಷರಗಳನ್ನು ರೆಡಿ ಮಾಡ್ಕೋಬೋದು. ಓಕೆ, ಸೊ ಇಷ್ಟು ಇವತ್ತಿನ ಕ್ಲಾಸಲ್ಲಿ ನಾನು ಒತ್ತಕ್ಷರಗಳನ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತಾ ಅನ್ನೋದನ್ನು ಕಮೆಂಟ್ ಮಾಡಿ, ಜೊತೆಗೆ ವಿಡಿಯೋನ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಮತ್ತು ತಾವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ತಾ ಇವತ್ತಿನ ಒಂದು ಪ್ರಾಕ್ಟಿಕಲ್ ಕ್ಲಾಸನ್ನು ಇಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ಕ್ಲಾಸೊಂದಿಗೆ ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿಯವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.